ಪ್ರೇಮ ಜೀವಿಯ ಈ ಕಥಾ ಪ್ರಪಂಚಕ್ಕೆ ಮುದ್ದು ಮನಸ್ಸುಗಳಿಗೆ ವೆಲ್ಕಮ್. ಸ್ನೇಹಿತರೆ, ಇವತ್ತಿನ ಕತೆ ಪರಮಸುಂದರಿ ಕೊಲೆ ರಹಸ್ಯ. ಯಾವುದೇ ಒಂದು ವಿಷಯದಲ್ಲಿ ಕುತೂಹಲ ಇದ್ದರೆ ಅದು ಯಾರಿಗೂ ತಣಿಯಲ್ಲ. ಅದರಲ್ಲೂ ದೊಡ್ಡವರ ಜೀವನ ಅಂದರೆ ಸೋ ಕ್ಯೂರಿಯಸ್. ಅವರ ಲೈಫ್ ಏನಾದರೂ ಮೂರಾ ಬಟ್ಟೆಯಾದಂತೂ ಇನ್ನೂ ಕುತೂಹಲ ಹೆಚ್ಚು ಬಿಡಿ. ಪರಮಸುಂದರಿ ವಿಷಯದಲ್ಲೂ ಆಗಿದ್ದು ಅದೇ. ಯಾರು ಈ ಪರಮಸುಂದರಿ? ಕೇಳೋಣ ಬನ್ನಿ ಪರಮಸುಂದರಿಯ ಕೊಲೆ ರಹಸ್ಯ. ಸರ್ ಸರ್ ಎಲ್ಲೋದ್ರು ಸರ್? ಗಾಬರಿಯಿಂದ ಓಡಿ ಬಂದಿದ್ದ ಆನಂದ್. ಆತ ವ್ಯೂ ಪಾಯಿಂಟ್ ಕನ್ನಡ ಸಂಪಾದಕ ವಿನಾಯಕ್ ಭಟ್ನನ್ನು ಹುಡುಕುತ್ತಿದ್ದ. ಮೀಟಿಂಗ್ ಹಾಲ್ನಲ್ಲಿ ಮೀಟಿಂಗ್ ತಗೊಂಡಿದ್ದಾರೆ. ಏನೋ ನಿಂದು ಅಂಥ ಎಮರ್ಜೆನ್ಸಿ? ಗೋಪಾಲ್ ಆನಂದನನ್ನು ಕೇಳಿದ. ಗೋಪಾಲ್ ಆನಂದನ ಸ್ನೇಹಿತನೂ ಹೌದು, ವ್ಯೂ ಪಾಯಿಂಟ್ ಕನ್ನಡದ ಬುಲೆಟಿನ್ ಪ್ರೊಡ್ಯೂಸರೂ ಹೌದು. ಅವನು ಹೇಳಿದ್ದ ವಿಷಯ ಕೇಳಿ ಗೋಪಾಲ್ ದಿಗ್ಮೂಢನಾದ. ಏನು ಹೇಳ್ತಾ ಇದೀಯಾ? ನಿಜನೇನೋ? 100% ಮಗ, ಆನಂದ್ ಉತ್ಸಾಹದಿಂದ ಮತ್ತು ಕರಾರುವಕ್ಕಾಗಿ ಹೇಳಿದಾಗ ಗೋಪಾಲ್ ಅಲ್ಲಿಗಾಗಲೇ ಹೋಗಿ ತನ್ನ ಚೇರ್ನಲ್ಲಿ ಕುಳಿತು ಬ್ರೇಕಿಂಗ್ ನ್ಯೂಸ್ಗೆ ತಯಾರಿ ನಡೆಸ್ತಿದ್ದ. ಆನಂದ್ ಔಟ್ಪುಟ್ ಚೀಫ್ ಆಗಿದ್ದವನು. ಅವನಿಗೆ ಯಾವುದೇ ವಿಚಾರ ಆದರೂ ಬೇಗ ತಿಳಿದು ಬರ್ತಾ ಇತ್ತು. ಅದರಲ್ಲೂ ಈ ವಿಚಾರ. ಆನಂದ್ ಗೋಪಾಲ್ ಇದ್ದ ಕಡೆಯಿಂದ ಕಾಲ್ ಕಿತ್ತವನೇ ನೇರವಾಗಿ ಎಡಿಟರ್ ಅಂಡ್ CEO ಆಫ್ ದ ಕಂಪನಿ ವಿನಾಯಕ್ ಭಟ್ನ ಬಳಿ ಹೋದ. ಬಿಸಿ ಬಿಸಿ ಸುದ್ದಿ ನೀಡಬೇಕು ಅನ್ನೋ ತವಕ ಅವನಲ್ಲಿತ್ತು. ಜೊತೆಗೆ ಗಾಬರಿ, ಆತಂಕವೂ ಇತ್ತು. ಮೀಟಿಂಗ್ ಹಾಲ್ಗೆ ಬಂದವನೇ ಡೋರನ್ನು ತಟ್ಟಿದ. ವಿನಾಯಕ್ ಡೋರ್ ಕಡೆ ನೋಡಿ ಒಳಗೆ ಬಾ ಅಂತ ಕೈ ಸನ್ನೆ ಮಾಡ್ತಾ ಇದ್ದಾಗೆ ಸ್ವಲ್ಪ ಜೋರಾಗಿಯೇ ತೆಗೆದ ಡೋರನ್ನು. ಅವನು ಡೋರ್ ತೆಗೆದ ಸದ್ದಿಗೆ ಅಲ್ಲಿಗಾಗಲೇ ಮೀಟಿಂಗ್ನಲ್ಲಿ ಕುಳಿತು ಚರ್ಚೆ ಮಾಡ್ತಾ ಇದ್ದಂತಹ ಟೆಕ್ನಿಕಲ್ ಚೀಫ್ ಅನ್ಬು, ಇನ್ಪುಟ್ ಚೀಫ್ ನಾಗೇಶ್, ಆ್ಯಂಕರ್ ಚೀಫ್ ಅಭಿಷೇಕ್ ಎಲ್ಲರೂ ಆನಂದನತ್ತ ತಿರುಗಿದರು. ಏನ್ರಿ ಆನಂದ್, ಎಲ್ಲೋಗಿದ್ರಿ? ಎಲ್ಲ ನಿಮಗೆ ವೇಟಿಂಗ್ ರೀ, ಎಷ್ಟೊತ್ತಾಯ್ತು ಮೀಟಿಂಗ್ ಪ್ರಾರಂಭ ಆಗಿ? ವಿನಾಯಕ್ನ ಮಾತಲ್ಲಿ ಧಾವಂತವಿತ್ತು. ಆನಂದ್ ಒಳಗೆ ಬಂದು ಕುಳಿತವನೇ ಎಡಿಟರ್ ಕಡೆಗೆ ತಿರುಗಿದ. ಅಷ್ಟರಲ್ಲಿ ವಿನಾಯಕನೇ, ಹೇಳಿ, ನಾಳೆ ಯಾವುದಾದ್ರೂ ಲೀಡ್ ತಗೊಳ್ಳೋಣ? ಯಾವ್ದು ತಗೊಳ್ಳೋಣ? TRP ಯಾವುದಾದ್ರೂ ಎತ್ತೋ ಅಂತ ವಿಚಾರ ಇದ್ರೆ ನೋಡ್ರಿ, ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆಗಿರಬೇಕು. ಯಾಕೋ ದಿನದಿಂದ ದಿನಕ್ಕೆ ಸ್ವಲ್ಪ TRP ಕಡಿಮೆ ಆಗ್ತಾ ಇದೆ ರೀ, ಮೇಲಿಂದ ಬೇರೆ ಪ್ರೆಸರ್ ಹೆಚ್ಚಿಗೆ. ವಿನಾಯಕ್ ಅಷ್ಟನ್ನುವಷ್ಟರಲ್ಲಿ, ಯಾಕಿಲ್ಲ ಸರ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ. ಈಗ ನಾನು ಹೇಳೋ ಸುದ್ದಿ ಕೇಳಿದ್ರೆ ನೀವೇ ಬೆಚ್ಚಿ ಬೀಳ್ತೀರಾ. ಇನ್ನು ಯಾವ ಚಾನಲ್ಗೂ ಆ ಸುದ್ದಿ ಕೂಡ ಲೀಕ್ ಆಗಿಲ್ಲ ಸರ್. ತಾನೇನೋ ಸಾಧನೆ ಮಾಡಿದ್ದೀನಿ ಅನ್ನೋ ಹಾಗೆ ಬಿಂಬಿಸಿದಾಗ ವಿನಾಯಕ್ಗೂ ಕುತೂಹಲ ಹೆಚ್ಚಾಯಿತು. ಏನ್ರಿ ಅದು? ಸರ್, ಆ ಪರಮಸುಂದರಿ ಸತ್ತೋದ್ಲಂತೆ ಸರ್. ಪರಮಸುಂದರಿನ? ಯಾರು? ಯಾವ ಪರಮಸುಂದರಿ? ಏನು ಸರ್, ನೀವು ಇಷ್ಟೊಂದು ಔಟ್ಡೇಟೆಡ್ ಆಗ್ಬಿಟ್ರಾ? ಏನು ಸರ್, ಪರಮಸುಂದರಿ ಗೊತ್ತಿಲ್ವಾ ಸರ್? ಡ್ಯಾಡಿಸ್ ಪ್ರಿನ್ಸ್ ಸಾವಿತ್ರಿ ಸರ್, ಸಾವಿತ್ರಿ. ಓ, ಬ್ಯೂಟಿ ಆಫ್ ದ ಟೌನ್ ಸಾವಿತ್ರಿನಾ? ಎಸ್ ಸರ್, ಅವಳೇ. ಏನು ಹೇಳ್ತಾ ಇದೀಯಾ? ನಿಜನಾ? ಬ್ರೇಕಿಂಗ್ ನ್ಯೂಸ್ ರೆಡಿ ಇದೆ, ಕೊಟ್ಬಿಡ್ಲಾ ಸರ್? ಆನಂದ್, ಕರೆಕ್ಟಾಗಿ ನೋಡ್ಕೊಳ್ರಿ, ಇದು ಸುಮ್ಮನೆ ತಮಾಷೆ ಮಾತಲ್ಲ. ಒಂದು ಸಾರಿ ನ್ಯೂಸ್ ಬ್ರೇಕ್ ಆದರೆ ಮತ್ತೆ ಚಾನಲ್ನ ಸ್ಥಿತಿಗತಿ ಏನಾಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಅನ್ಬು, TV ಆನ್ ಮಾಡಿರಿ ಒಂದು ನಿಮಿಷ. ಮೀಟಿಂಗ್ ಹಾಲ್ನಲ್ಲಿದ್ದ TV ಆನ್ ಮಾಡಿ ಅನ್ಬು ವಿನಾಯಕ್ ಮತ್ತು ಆನಂದ್ ಕಡೆ ನೋಡಿದರು. ಒಂದೆರಡು ನ್ಯೂಸ್ ಚಾನಲ್ನನ್ನು ಕೂಡ ಹಾಕಿದರು. ಇಲ್ವಲ್ರಿ ಆನಂದ್, ಯಾರಿಗೂ ಇನ್ನೂ ವಿಚಾರನೆ ಗೊತ್ತಾಗಿಲ್ಲ. ಪರಮಸುಂದರಿ ಸಾವಿತ್ರಿ ಸತ್ತ ಮೇಲೆ ನ್ಯೂಸ್ ಗೊತ್ತಿಲ್ದಂಗೆ ಇರುತ್ತಾ? ಯಾರೂ ಹಾಕಿಲ್ಲ ಅಂದರೆ ಇನ್ನೊಂದು ಸಾರಿ ಕ್ರಾಸ್ ಚೆಕ್ ಮಾಡಿ ನೋಡಿಯಪ್ಪ, ಸುಮ್ಮನೆ ಸುಳ್ಳಾಗಬಾರ್ದು ಸುದ್ದಿ. ವಿನಾಯಕ್ ಹಾಗಂದಿದ್ದೇ ಹೇಗಾದರೂ ಆಗಲಿ ಅಂತ ಮೀಟಿಂಗ್ ಹಾಲ್ನಲ್ಲೇ ಆನಂದ್ ತನಗೆ ಸುದ್ದಿ ಕೊಟ್ಟಿದ್ದ ಸೋರ್ಸ್ಗೆ ಅಗೇನ್ ಕಾಲ್ ಮಾಡಿ ಮತ್ತೆ ಕನ್ಫರ್ಮ್ ಮಾಡಿಕೊಂಡ. ಎಸ್ ಸರ್, ಇಟ್ ಈಸ್ ಟ್ರೂ, ಬಟ್ ಯಾರೂ ಗೊತ್ತಿಲ್ಲ ಅಷ್ಟೇ. ಹೌದಾ? ಲೆಟ್ಸ್ ಟೇಕ್ ಓವರ್ ದಟ್ ಮ್ಯಾಟರ್ ಇಮ್ಮಿಡಿಯೇಟ್ಲಿ, ಡೋಂಟ್ ಡೂ ಲೇಟ್. ವಿನಾಯಕನ ಅನುಮತಿಗಾಗಿ ಕಾಯ್ತಿದ್ದ ಆನಂದ. ಅವನು ಅಲ್ಲಿಂದಲೇ ಗೋಪಾಲ್ಗೆ ಹೇಳಿದ್ದೇ ತಡ. ಅಷ್ಟರಲ್ಲಾಗಲೇ ಬ್ರೇಕಿಂಗ್ ನ್ಯೂಸ್ ಟೆಂಪ್ಲೇಟ್ಗೆ ತಾನು ಟೈಪ್ ಮಾಡಿದ್ದ ಮ್ಯಾಟರ್ ಹಾಕಿ ಇವನ ಕರೆಗಾಗಿ ಕಾದು ಕುಳಿತಿದ್ದ ಗೋಪಾಲ್ ಎಂಟರ್ ಕೊಟ್ಟೇ ಬಿಟ್ಟ. ಪರಮಸುಂದರಿ ಕೊಲೆ. ಪ್ರಖ್ಯಾತ ನಟಿ, ನೃತ್ಯಗಾರ್ತಿ ಪರಮಸುಂದರಿ ಸಾವಿತ್ರಿ ದುರಂತ ಅಂತ್ಯ. ಬ್ಯೂಟಿ ಆಫ್ ದ ಟೌನ್ ಪರಮಸುಂದರಿಯ ಕೊಲೆಗೆ ಕಾರಣ ಏನು? ಕೊಲೆ ಮಾಡಿದ್ದು ಯಾರು? ಯಾವ ಕಾರಣಕ್ಕೆ ಕೊಲೆ ಮಾಡಿದ್ದಾರೆ? ಮತ್ತು ಎಂಥ ಕ್ರೂರವಾಗಿ ಕೊಲೆ ಮಾಡಿದ್ದಾರೆ ಗೊತ್ತಾ? ಹೀಗೆ 4-5 ಕ್ಯಾಚಿ ಬ್ರೇಕಿಂಗ್ ನ್ಯೂಸ್ ಕೊಟ್ಟ ಗೋಪಾಲ ಅದನ್ನು ಆ್ಯಂಕರ್ಗೆ ಇದೇ ರೀತಿ
ಟೋನಲ್ಲಿ ಹೇಳಬೇಕು ಅಂತ ಕೂಡ ಹೇಳಿಕೊಟ್ಟ. ಅಷ್ಟರ ಮಟ್ಟಿನ ಐಡಿಯಾಲಜಿನ ಉಪಯೋಗಿಸಿದ್ದ. ನ್ಯೂಸ್ಗೆ ಹೆಡ್ಲೈನ್ ಕೊಡೋದ್ರಲ್ಲಿ, ಸ್ಟೋರಿಗೆ ಟೈಟಲ್ ಹಾಕೋದ್ರಲ್ಲಿ ಗೋಪಾಲ ನಿಸ್ಸೀಮ. ಒಂದು 5 ನಿಮಿಷನೂ ಆಗಿರಲಿಲ್ಲ ಸುದ್ದಿ ಪ್ರಕಟವಾಗಿ. ಕಾಳ್ಗಿಚ್ಚಿನಂತೆ ಸುದ್ದಿ ಹರಡಿತ್ತು. ಬೇರೆ ಫ್ರೆಂಡ್ಸ್ಗಳೆಲ್ಲ ಇವ್ರಿಗೆ ಕಾಲ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ನ್ಯೂಸ್ ಚಾನಲ್ನವರಂತೂ ಇದು ನಮಗೆ ಯಾಕೆ ಗೊತ್ತಾಗಲಿಲ್ಲ, ಏನು ವ್ಯೂ ಪಾಯಿಂಟ್ ಕನ್ನಡದಲ್ಲಿ ಬರ್ತಿರೋದು ನಿಜಾನಾ, ಪರಮಸುಂದರಿಯ ಕೊಲೆ ಆಯ್ತಾ? TRP ಹಿಂದೆ ಬಿದ್ದಿದ್ದ ಮೀಡಿಯಾಗಳು ಈಗ ತಮ್ಮ ರಿಪೋರ್ಟರ್ಗಳಿಗೆ ಕಾಲ್ ಮಾಡಿದ್ರು. ಅವರಿಗೇ ಇನ್ನೂ ವಿಚಾರ ಗೊತ್ತಿರಲಿಲ್ಲ. ಇದನ್ನೇ ಅವರು ಪ್ರಾಮಾಣಿಕವಾಗಿ ಒಪ್ಪಿಕೊಂಡಾಗ ವಾಚಾಮಗೋಚರ ಕ್ಲಾಸ್ ತಗೊಂಡಿದ್ರು. ಏನು ಮಾಡ್ತಾ ಇದ್ದೀರಾ ಫೀಲ್ಡಲ್ಲಿ, ವೇಸ್ಟ್ ನನ್ನ ಮಕ್ಕಳ, ಒಂದು ನ್ಯೂಸ್ ಕೊಡೋಕ್ಕಾಗೋದಿಲ್ವಾ ನಿಮಗೆ? ಹೀಗೆ ಬಾಯಿಗೆ ಬಂದಂತೆ ಬೈದಿದ್ದು ಆಗಿತ್ತು. ನಿಮಗೆ ಗೊತ್ತಾಗದ್ದು ವ್ಯೂ ಪಾಯಿಂಟ್ ಕನ್ನಡಗೆ ಹೇಗೆ ಗೊತ್ತಾಯಿತು ಅನ್ನೋ ಪ್ರಶ್ನೆಗೆ ವರದಿಗಾರರೆಲ್ಲ ಗಪ್ಚುಪ್. ನಮ್ಗೆ ಅವೆಲ್ಲ ಗೊತ್ತಿಲ್ಲ, ವಿತಿನ್ ಅ ಮಿನಿಟ್ ವಿಜುವಲ್ ಜೊತೆಗೆ ಸುದ್ದಿಯ ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಬೇಕು. ಅಲ್ಲಿನ ಎಡಿಟರ್ಗಳು ಟೇಬಲ್ ಕೊಟ್ಟು ವರದಿಗಾರರಿಗೆ ಎಚ್ಚರಿಕೆ ಕೊಟ್ಟಿದ್ರು. ಡೆಡ್ಲೈನ್ ಸಹ ಕೊಟ್ಟಾಗಿತ್ತು. ಉಳಿದ ಚಾನಲ್ಗಳು ಸಾವಿತ್ರಿ ಸಾವನ್ನೇ ಬ್ರೇಕಿಂಗ್ ಹಾಕಿದ್ವು. ಆದರೆ ಇನ್ನು ಯಾರಿಗೂ ಸಾವಿತ್ರಿ ಸಾವಿನ ಅಸಲಿ ಸತ್ಯ ಏನು ಅನ್ನೋದು ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ಪೊಲೀಸರಿಗೂ ಅದು ಶಾಕಿಂಗ್ ಆಗಿತ್ತು. ಸುದ್ದಿ ಗೊತ್ತಾಗ್ತಿದ್ದಂತೆ ಸಾವಿತ್ರಿ ಮನೆ ಲಿಮಿಟ್ಗೆ ಬರೋ ಅಶೋಕನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಷಣ್ಮುಗಂ ತನ್ನ ಜೊತೆ 4 ಪೇದೆಗಳನ್ನು ಕರೆದುಕೊಂಡು ಸಾವಿತ್ರಿ ಮನೆಯತ್ತ ಹೊರಟರು. ರಸ್ತೆಯಲ್ಲೆಲ್ಲ ಅವರಿಗೂ ಕೂಡ ಅದೇ ಯೋಚನೆ. ಸಾವಿತ್ರಿ ಸತ್ತೋದ್ರ, ಯಾರು ಸಾಯಿಸಿದ್ರು? ಸಾಧ್ಯ ಇಲ್ವಲ್ಲ. ಆ ಅಮ್ಮನ ನೋಡೋದಕ್ಕೆ ಪುಣ್ಯ ಮಾಡಿರಬೇಕು, ಅಂಥದ್ರಲ್ಲಿ ಆ ಅಮ್ಮನ ಮನೆಗೆ ಹೋಗಿ ಆ ಅಮ್ಮನ್ನೇ ಕೊಲೆ ಮಾಡಿದ್ದಾರೆ ಅಂದರೆ ನಿಜಾನಾ? ಷಣ್ಮುಗಂ ಹೋಗ್ತಾ ಇದ್ದಂತೆ ಅವರ ಹಿಂದೆನೇ ಪೇಪರ್ನವರು, ನ್ಯೂಸ್ ಚಾನಲ್ನವರು, ಯೂಟ್ಯೂಬರ್ಗಳು ಕೂಡ ತಾನು ಬೇಗ ಸುದ್ದಿ ಕೊಡಬೇಕು ಅಂತ ಪೈಪೋಟಿಗೆ ಬಿದ್ದವರಂತೆ ಕ್ಯಾಮರಾ ತಗಲಾಕೊಂಡು ಬಂದರು. ಸಾವಿತ್ರಿಯ ಮನೆ ಮುಂದೆ ಪೊಲೀಸ್ ಜೀಪು ಬಂದು ನಿಂತಿತ್ತು. ಷಣ್ಮುಗಂ ಕೆಳಗಿಳಿದವನು ಒಂದು ಬಾರಿ ಸುತ್ತಲಿನ ವಾತಾವರಣವನ್ನು ನೋಡಿದ, ಮನೆಯನ್ನೂ ನೋಡಿದ. ತನ್ನ ಹಿಂದೆ ಬಂದಿದ್ದ ಪೊಲೀಸ್ ವ್ಯಾನ್ ಗಾಡಿ ಒಳಗಿದ್ದ ಸಿಬ್ಬಂದಿಗಳಿಗೆ, ನಾನು ಹೇಳೋವರೆಗೂ ಯಾರನ್ನೂ ಒಳಗೆ ಬಿಡಬೇಡಿ, ಇಂಪಾರ್ಟೆಂಟ್ಲಿ ಮೀಡಿಯಾದವರನ್ನು ಎಚ್ಚರಿಕೆ ಕೊಟ್ಟು ಒಳ ನಡೆದ. ಸರಿಸುಮಾರು 10 ಎಕರೆ ಜಾಗದಲ್ಲಿರೋ ದೊಡ್ಡ ಎಸ್ಟೇಟ್ ಅದು. ಎಸ್ಟೇಟ್ ನಡುವೆ ಅಷ್ಟೇ ದೊಡ್ಡದಾದ ಬಂಗಲೆ. ಮನೆಯ ಬಾಗಿಲು ತೆರೆದೇ ಇತ್ತು. ಅಲ್ಲೇ ಮನೆಯ ಹಾಲ್ನಲ್ಲಿ ದಿಗ್ಭ್ರಾಂತರಾಗಿ ಕೂತಿದ್ದರು ಸೂರ್ಯನಾರಾಯಣರಾವ್. ಅವರ ಪಕ್ಕದಲ್ಲೇ ಅವರ ಧರ್ಮಪತ್ನಿ ಕಾಂತ್ಯಾಯಿನಿ ಅವರ ಕಣ್ಣಲ್ಲೂ ನೀರು ತುಂಬಿತ್ತು. ತಮ್ಮ ಮನೆ ಬಾಗಿಲಿಗೆ ಬಂದ ಪೊಲೀಸರನ್ನು ನೋಡಿ ಆಶ್ಚರ್ಯವೇನೂ ಇಲ್ವಲ್ಲ ಅನ್ನೋ ಹಾಗೆ ಅವರು ಮೌನವಾಗಿ ಉಳಿದರು. ನೋವು ಮಾತ್ರ ಕಟ್ಟೆಯೊಡೆದಿತ್ತು. ಸರ್ ಸರ್, ಮೆತ್ತಗಿನ ಧ್ವನಿಯಲ್ಲಿ ಕರೆದ ಷಣ್ಮುಗಂ. ಸೂರ್ಯನಾರಾಯಣರಾವ್ ತಲೆ ಎತ್ತಲಿಲ್ಲ. ಕಾಂತ್ಯಾಯಿನಿಯವರತ್ತ ನೋಡಿದ ಷಣ್ಮುಗಂ. ಅವರು ಕೂಡ ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ. ಮೇಡಮ್ ಎಲ್ಲಿ? ಅಳುಕಿನಿಂದಲೇ ಕೇಳಿದ ಷಣ್ಮುಗಂ. ಏನನ್ನೂ ಮಾತನಾಡದ ಕಾಂತ್ಯಾಯಿನಿಯವರು ಕೈ ಸನ್ನೆಯಿಂದಲೇ ಸಾವಿತ್ರಿ ರೂಮಿನ ಕಡೆಗೆ ತೋರಿಸಿದರು. ಷಣ್ಮುಗಂ ಮಾತು ಮುಂದುವರೆಸದೆ ಸಾವಿತ್ರಿಯವರ ರೂಮಿನ ಕಡೆಗೆ ನಡೆದ. ಮೆಟ್ಟಲು ಹತ್ತುವಾಗ ಒಮ್ಮೆ ತಿರುಗಿ ಸೂರ್ಯನಾರಾಯಣರಾವ್ ಮತ್ತು ಕಾಂತ್ಯಾಯಿನಿಯವರನ್ನು ನೋಡಿದ. ಅವರ ಯಾವ ವರ್ತನೆಯೂ ಇಲ್ಲದ ಪ್ರತಿಕ್ರಿಯೆಯನ್ನು ನೋಡಿ ಇವನ ಕರುಳು ಚುರುಕ್ಕಂದಿತ್ತು. ಹೃದಯ ವಿದ್ರಾವಕವಾಗಿತ್ತು. ಅದೇ ಯೋಚನೆಯಲ್ಲಿ ಸಾವಿತ್ರಿಯವರ ಸಿನಿಮಾಗಳನ್ನು ನೆನಪಿಸಿಕೊಳ್ಳುತ್ತಾ ಅವರ ರೂಮಿನ ಕಡೆಗೆ ಹೆಜ್ಜೆ ಹಾಕಿದ. ಅಲ್ಲಿನ ದೃಶ್ಯ ಕಂಡು ಒಮ್ಮೆ ಇವನೇ ಬೆವರಿ ಹೋದ. ಪೊಲೀಸ್ ಇನ್ಸ್ಪೆಕ್ಟರ್ ಷಣ್ಮುಗಂ ಮುಖದಲ್ಲೂ ಬೆವರಿನ ಹನಿಗಳು ತೊಟ್ಟಿಕ್ಕಲಾರಂಭಿಸಿದವು. ಏನಿದು? ಇಷ್ಟು ದಿನ ನಾನು ಎಂತೆಂಥ ಕೇಸ್ಗಳನ್ನ ನೋಡಿದ್ದೀನಿ, ಹೇಗೆಗೋ ಕೊಲೆ ಮಾಡಿರೋದು ನೋಡಿದ್ದೀನಿ. ಇಷ್ಟು ದೊಡ್ಡ ನಟಿನ, ಇಷ್ಟು ದೊಡ್ಡ ಹೆಸರು ಮಾಡಿರೋ ವ್ಯಕ್ತಿನ ಇಷ್ಟು ಕ್ರೂರವಾಗಿ ಕೊಂದಿರೋದ? ಧ್ರುವತಾರೆಯಂತೆ ಬೆಳ್ಳಿ ತೆರೆಯಲ್ಲಿ ಮೆರೆದಾಡ್ತಿದ್ದ ಸಾವಿತ್ರಿ, ಕೋಟ್ಯಾಂತರ ಮಂದಿ ಅಭಿಮಾನಿಗಳ ಪರಮಸುಂದರಿ, ಸೌಂದರ್ಯ ದೇವತೆ ಸಾವಿತ್ರಿ, ನಿಜಕ್ಕೂ ಇವಳೇನಾ? ದಿನಂಪ್ರತಿ ಇಂಥ 100 ಕೇಸುಗಳನ್ನು ನೋಡ್ತಾ ಇದ್ದ ಷಣ್ಮುಗನೇ ಸ್ತಂಭೀಭೂತನಾಗಿದ್ದ ಅಂದರೆ ಅಲ್ಲಿನ ಕೊಲೆಯ ಕ್ರೂರತನ ಅರ್ಥವಾಗದೇ ಇರಲಾರದು. ಕುರೂಪವಾಗಿ ಕೊಲೆಯಾಗಿದ್ದಳು ಸಾವಿತ್ರಿ. ಕೆನ್ನೆಯಲ್ಲಿ ಗಾಯವಾಗಿತ್ತು, ಗಂಟಲು ಹಸಿರಾಗಿತ್ತು, ಕಣ್ಣುಗುಡ್ಡೆ ಊದಿತ್ತು, ತಲೆ ಹೊಡೆದಿತ್ತು, ರಕ್ತವಂತೂ ಧಾರಾಕಾರವಾಗಿ ಹರಿದಿತ್ತು. ಅವಳನ್ನು ಹೆಚ್ಚು ಹೊತ್ತು ನೋಡಲಾಗದೆ ಅಲ್ಲಿಂದ ವಾಪಸ್ಸು ಮೆಟ್ಟಿಲಿಳಿಯುತ್ತಾ ಕೆಳಗೆ ಬಂದು ಬಿಟ್ಟ ಷಣ್ಮುಗ. ಆ ಕ್ಷಣವೇ ತನ್ನ ಮೇಲಧಿಕಾರಿಗೆ ಕರೆ ಮಾಡಿ ನಡೆದಿರೋದನ್ನೆಲ್ಲ ಹೇಳಿದಾಗ
ಅವರೂ ಕೂಡ ದಿಗ್ಭ್ರಾಂತಿಗೆ ಒಳಗಾಗಿದ್ದರು. ಪೊಲೀಸ್ ಕಮಿಷನರ್ ಸದಾನಂದ್ ಷಣ್ಮುಖನಿಗೆ ತುರ್ತಾಗಿ ಬಂದು ತನ್ನ ಕಾಣುವಂತೆ ಹೇಳಿ ಕರೆತುಂಡರಿಸಿದರು. ಷಣ್ಮುಗಂ ಕರೆತುಂಡರಿಸುತ್ತಿದ್ದಂತೆ ಸದಾನಂದ್ ತನ್ನ ಮೇಲಾಧಿಕಾರಿಗೆ ಕರೆ ಮಾಡಿದ. ಆತ ಸರ್ಕಾರದ ಪ್ರತಿನಿಧಿಗೆ ಕರೆ ಮಾಡಿದ. ಅಲ್ಲಿಂದ ಗೃಹ ಸಚಿವರಿಗೆ ಕರೆ ಹೋಯಿತು. ಯಾಕಂದರೆ ಇದು ಸಾಮಾನ್ಯ ಕೇಸಲ್ವಲ್ಲ. ಸಾವಿತ್ರಿ ಅಂತವಳ ಸಾವನ್ನ, ಇಷ್ಟು ನಿರ್ದಯವಾಗಿ ಕೊಂದಂತಹ ಸಾವನ್ನ ಅಷ್ಟು ಬೇಗ ಸುಲಭದಲ್ಲಿ ಬಿಡಲು ಸಾಧ್ಯವೇ? ಷಣ್ಮುಗ ಕೆಳಗೆ ಬಂದ. ಸೂರ್ಯನಾರಾಯಣರಾವ್ ಹಾಗೂ ಕಾಂತ್ಯಾಯಿನಿಯವರಿಗೆ, ನಾನು ಮತ್ತೆ ಬರೋವರೆಗೂ ದಯವಿಟ್ಟು ಯಾರನ್ನೂ ಮೇಲ್ಬಿಡಬೇಡಿ, ಮೆದುಧ್ವನಿಯಲ್ಲೇ ಹೇಳಿದ. ಅವರೇನನ್ನೂ ಮಾತನಾಡಲಿಲ್ಲ. ಪೇದೆಗಳಿಬ್ಬರನ್ನೂ ರೂಮಿನ ಕಾವಲಿಗಿರಿಸಿ ಅವನು ಮಾತ್ರ ಹೊರಬಂದ. ಏನಾದರೂ ಹೊಸ ನ್ಯೂಸ್ ಸಿಗುತ್ತಾ ಅನ್ನೋ ಕೆಟ್ಟ ಕುತೂಹಲದಲ್ಲಿ ಕಾಯ್ತಾ ಇದ್ದ ಟಿವಿಯವರು ಮತ್ತು ಪೇಪರ್ನವರಿಗೆ ಷಣ್ಮುಗ ಎದುರಾದಾಗ ಅವರು 10 ಪ್ರಶ್ನೆಗಳನ್ನು ಕೇಳಿದ್ರು. ಅವನು ಉಸಿರಾಡೋದಕ್ಕೂ ಕೂಡ ಸಮಯವನ್ನು ಕೊಡಲಿಲ್ಲ. ಆದರೆ ಅವರಿಗೆ ಹೆಚ್ಚೇನೂ ಹೇಳದೆ ಷಣ್ಮುಗ ಹೇಳಿದ್ದೊಂದೇ ಮಾತು, ಹೌದು, ಪರಮಸುಂದರಿ ಸಾವಿತ್ರಿಯ ಕೊಲೆಯಾಗಿದೆ. ಅದು ಭೀಕರವಾಗಿ. ಯಾರು ಮಾಡಿರೋದು? ನಾನಿನ್ನೂ ಈಗ ನೋಡಿದ್ದೀನಿ. ಅದನ್ನು ಇನ್ನೂ ತನಿಖೆ ಮಾಡಬೇಕು. ನೀವು ನನ್ನ ಜೊತೆ ಬಂದ್ರಿ ತಾನೆ? ಇದೆಲ್ಲ ಈಗ ಅಪ್ರಸ್ತುತ. ದಯವಿಟ್ಟು ಪ್ಲೀಸ್ ನಾನು ಹೋಗೋದಕ್ಕೆ ಬಿಡಿ. ಇಷ್ಟನ್ನು ಹೇಳಿ ಕಮಿಷನರ್ ಆಫೀಸ್ ಕಡೆಗೆ ನಡೆದ ಷಣ್ಮುಗ. ಅವನ ಮನದಲ್ಲಿ ಹುಟ್ಟಿದ ಪ್ರಶ್ನೆಯೊಂದೇ, ಹೌದು, ಟಿವಿಯವರು ಕೇಳಿದ್ದು, ಪೇಪರ್ನವರು ಕೇಳಿದ್ದು ಸತ್ಯನೇ ಅಲ್ವಾ? ಇಷ್ಟು ಕ್ರೂರವಾಗಿ ಸಾವಿತ್ರಿ ಅಂತ ಚೆಲುವೆಯನ್ನು ಕೊಂದಿದ್ಯಾರು? ಅವಳು ಅಂಥ ಮೋಸವನ್ನು ಮಾಡಿದ್ಲಾ? ಇಲ್ಲ ಅವಳನ್ನು ಪಡಿಬೇಕು ಅನ್ನೋ ಉದ್ದೇಶದಿಂದ ಏನಾದರೂ ಈ ಕೊಲೆ ನಡೆದಿದೆಯಾ? ಅವನೊಳಗೆ 100 ಪ್ರಶ್ನೆ ಎದ್ದಿತ್ತು. ಆದರೆ ಅಲ್ಲಿ ಪರಮಸುಂದರಿ ಸಾವಿತ್ರಿ ದೇಹ ಮಾತ್ರ ಇನ್ನೂ ರಕ್ತದಲ್ಲಿ ತೋಯುತ್ತಲೇ ಇತ್ತು. ಮುಂದುವರಿಯುತ್ತದೆ.